ಬೆಳೆಸಿದ ಅನ್ನದರುಣ ಇಲ್ಲಿಗೆ ಕೊಲೆಯಾಯಿತವ್ವ, ಇಲ್ಲಿಗೆ ಕೊಲೆಯಾಯಿತು. ಅಳಬೇಡ ಶೇಖರ, ಅಳಬೇಡಪ್ಪ. ಏನು ಒಂದು ಮಾತಾಡಿದ್ದಾನೆ, ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡಪ್ಪ. ನೋಡು, ಅದಕ್ಕೆಲ್ಲ ನಾವಿದ್ದೀವಪ್ಪ, ನಾವಿದ್ದೀವಿ. ನೀನು ಅಳಬೇಡ ಶೇಖರ, ಅಳಬೇಡಪ್ಪ. ಅತ್ತಿಗೆ ಅತ್ತಿಗೆ, ಇವನು ಯಾರಂತ ತಿಳಿದು ಮಾತನಾಡ್ತಿರುವಿರಿ? ಇವನು ನಮ್ಮ ಅಣ್ಣನಲ್ಲ, ಸಾಧುವೆ ಎಂದು ಕತ್ತಿಲೆ ತನ್ನ ಮಿಂಡನೊಂದಿಗೆ ಕೈಲಾಸ ಸೇರಿದ ಆದರದ ಕೂಸು ಇವನು. ಅಶೋಕ, ನಿನ್ನೀಗಲೇ ಹೃದಯ ಯಾರಿದು? ನಿನ್ನೆದೆಯ ಬಿಸಿ ರಕ್ತ ಕುಡಿದು ಬಿಡ್ತಿದ್ದೆ, ಆದರೆ ನಿನ್ನ ಮೇಲೆ ಯಾವ ಕಾಲಕ್ಕೂ ಕೈ ಮಾಡೋದಿಲ್ಲ ಅಂತ ಅಣ್ಣ ಅತ್ತಿಗೆರ ಮೇಲೆ ಪ್ರಮಾಣ ಮಾಡಿದ್ದೇನೆ. ಇದರ ಇಷ್ಟೊತ್ತಿಗೆ ನಿನ್ನ ರುಂಡ ಚಂಡಾಡಿ ನಿನ್ನ ದೇಹನ ಸಿಡಿಬಿಡ್ತಿದ್ದೆ. ನೀನಾರಂತ ನಿನ್ನನ್ನು ಬೆಳೆಸಿದವರನ್ನ ಕೇಳಿದಳು. ಹೌದೇನನ್ನ? ಯಾಕಣ್ಣ, ಯಾಕೆ ಇಬ್ಬರು ಮೌನವಾಗಿ ಬಿಟ್ಟರಲ್ಲ? ಅಣ್ಣ ಅತ್ತಿಗೆ, ನಾನೊಬ್ಬ ಆದರದ ಮಗನನ್ನು ಸತ್ಯವಾಗಿಯೂ ನಿಮ್ಮಿಬ್ಬರ ಆತ್ಮ ಒಪ್ಪಿದರೆ ನಿಮ್ಮ ಪಾದ ಸಾಕ್ಷಿಯಾರಿಗೂ ಇನ್ನೊಂದು ಕ್ಷಣ ನಾ ಈ ಮನೆಯಲ್ಲಿ ನಿಲ್ಲಲಾರೆಯನ್ನ, ನಿಲ್ಲಲಾರೆ. ಹೇಳಲ್ಲ, ಹೇಳು. ಈ ಶೇಖರನ ಬೇಡ ಆಲೆ ಮಾಡಿ ಹೇಳಲ್ಲ. ಶೇಖರ, ಶೇಖರೆಂದು ಅಣ್ಣ, ಅಣ್ಣ, ಯಾಕೆ ಯಾಕೆ ನಿನ್ನ ಬಾಯಿಂದ ಆ ಮಾತು ಹೊರ ಬರುತ್ತಿಲ್ಲವೇನಲ್ಲ? ನಿನ್ನ ಬಾಯಿಂದ ಆ ಮಾತು ಹೊರ ಬರುತ್ತಿಲ್ಲವೇ? ಸುತ್ತೇಳು ಸಮುದ್ರವನ್ನೇ ಸುತ್ತಿ ಕಾಮಧೇನುವನ್ನೇ ಎತ್ತಿ ತಂದ ಕಾರ್ತಿವೀರಾರ್ಜುನನನ್ನ ಸಂಹರಿಸುವ ಪರಶುರಾಮನ ಶಕ್ತಿಯಪ್ಪ ನಿಲ್ಲದು ಎಂದು ಹೊಗಳಿದ ನಿನ್ನ ಬಾಯಿಂದ ಮಾತು ಹೊರ ಬರುತ್ತಿಲ್ಲವೇನಲ್ಲ? ನನಗಾಗಿ ನಿನ್ನ ಜೀವನವನ್ನೇ ತ್ಯಾಗ ಮಾಡಿ ಹಗಲಿರುಳು ದುಡಿದು ನನ್ನನ್ನು ನಿನ್ನ ಸ್ವಂತ ಮಗನಂತೆ ಸಾಕಿದ ನಿನಗೆ ಈ ದಿನ ಮಾತು ನಿನ್ನ ಬಾಯಿಂದ ಹೊರ ಬರುತ್ತಿಲ್ಲವೇನಲ್ಲ? ಹೊರ ಬರುತ್ತಿಲ್ಲವೇನಲ್ಲ? ಜೋಡಿ ಹುಲಿಗಳಂತೆ ನಮ್ಮಿಬ್ಬರು ತಮ್ಮರಿದ್ದರೇ ಅವರ ಬಾಳು ಬಂಗಾರವಾಗಲಿ ಎಂದು ಹಾರೈಸಿದ ನಿನ್ನ ಬಾಯಿಂದ ಆ ಮಾತು ಹೊರ ಬರುತ್ತಿಲ್ಲವೇನಲ್ಲ? ಅಲ್ಲ ಅಲ್ಲ, ನೀನೀಗ ಹೇಳದೇ ಇದ್ದರೆ ಹಾಲು ಕುಡಿಸಿ ಬೆಳೆಸಿದ ಇದೇ ನಿನ್ನ ಕೈಯಿಂದ ಒಂದು ತಂಟು ವಿಷ ಕೊಟ್ಟು ಬಿಡಲ್ಲ. ಶೇಖರ, ಚಂದ್ರ ಪ್ರಕಾಶದಂತೆ ಹೊಳೆಯುತ್ತಿರುವ ನಿನ್ನ ತೇಜಸ್ಸನ್ನು ನೋಡಿದರೆ ಚಂದ್ರಶೇಖರನೆಂದು ನಾಮಕರಣ ಮಾಡಿ ನನ್ನ ಬಾಯಿಂದ ಹೇಳಿದರೆ ನಾನಿನ್ನು ಬದುಕಿ ಉಳಿಯಲಾರೆ. ಶೇಖರ, ನಾನಿನ್ನು ಬದುಕಿ ಉಳಿಯಲಾರೆ. ಅಣ್ಣ, ತಮ್ಮನ ಮಾತಿನಲ್ಲಿ ಸಂಶಯವಿಲ್ಲವೇ? ಏ ಶೇಖರ, ಮುಕ್ತ ಸಭಾದ ಅಣ್ಣನನ್ನು ಗದ್ದರಿಸಿಕೆಯಿದರೆ ನಿನ್ನನ್ನು ಒತ್ತು ಹೊರ ಹಾಕಬೇಕಾದಿತ್ತು. ಮರ್ಯಾದೆಯಿಂದ ಮನೆ ಬಿಟ್ಟು ತೊಲಗಾಚೆ. ಹೋಗ್ತೇನಪ್ಪ, ಹೋಗ್ತೇನೆ. ಅಪ್ಪವಾದ ಹೊತ್ತು ಹೊರ ಹೋಗುವಮ್ಮನ ಅಲ್ಲ ಅತ್ತಿಗೆರು ಬಂದು ಕೊನೆಯ ಮಾತು ಹೇಳಿ ಹೋಗ್ತೀನಪ್ಪ. ಅಲ್ಲ ಅತ್ತಿಗೆರಿಗೊಂದು ಕೊನೆಯ ಮಾತು ಹೇಳಿ ಹೋಗ್ತೀನಿ. ಅಣ್ಣ ಅತ್ತಿಗೆ, ಕುರಿ ಕಾಯುವ ಕುರುಬನೊಬ್ಬ ತಾನು ಸಾಕಿದ ಕುರಿಯನ್ನೇ ಕಟುಕರಿಗೆ ಬಲಿ ಕೊಡಬೇಕಾದರೆ ಇಂದು ನೀವು ನನ್ನ ಬಾಳನ್ನು ಬಲಿ ಕೊಡಬೇಕಾದರೆ ನಾನೊಬ್ಬ ಸೂಳೆಯ ಮಗನ ನಿಜವೇನಲ್ಲ? ನಾನೊಬ್ಬ ಸೂಳೆಯ ಮಗನೇ ನಿಜವೇ ಅಲ್ಲ?
ಅದಕ್ಕೆ ನಿಮ್ಮ ದೇಹದ ಪವಿತ್ರ ಮನೆಯುಂಡು ಅಮೃತದ ಸೆರೆಯಾಗಿ ಕನಸಿನ ಕಾಸದಂತೆ ಹೊರ ಹೋಗುವ ನನ್ನ ಬಾಳನ್ನು ಕಂಡು ಕೇಕೆ ಹಾಕಿ ನಗುವ ಈ ಸಮಾಜದಲ್ಲಿ ಮುಂದೆಂದಾದರೂ ಎತ್ತಿಕೊಳ್ಳಲ್ಲ ಎಲ್ಲ ತವಗಲಲ್ಲ. ತಮ್ಮ ತಮ್ಮ ಆಟ ಪಾಠ ವಿದ್ಯಾಭ್ಯಾಸದಲ್ಲಿ ನನ್ನೊಂದಿಗೆ ಸಹಭಾಗಿಯಾಗಿದ್ದ ನೀನು ಇಂದು ಆ ಬಾಂಧವ್ಯವನ್ನೇ ಹರಿದುಕೊಳ್ಳಲು ಮುಂದಾದೆಯಾ? ಇರಲಪ್ಪ ಇರಲಿ. ಮುಂದಾದರೂ ಅಣ್ಣನೊಂದಿಗೆ ಹೊಂದಾಣಿಕೆಯಿಂದ ಹೋಗಪ್ಪ. ಈ ಮನೆತನದ ಕೀರ್ತಿ ತಾರಪ್ಪ, ಕಲಂಕ ತರಬೇಡ. ಇದೇ ಈ ಸೂಳೆ ಮಗನ ಕೊನೆಯ ಆಸೆಯಪ್ಪ, ಇದೇ ಈ ಸೂಳೆ ಮಗನ ಕೊನೆ ಆಸೆ. ಅಲ್ಲ ಅತ್ತಿಗೆ, ನಾನಿನ್ನು ಹೋಗಿ ಬರ್ತೇನಪ್ಪ, ನಾನಿನ್ನು ಹೋಗಿ ಬರ್ತೇನೆ. ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ. ಬಿರುಗಾಳಿಯೇ ಬೀಸಿದೆ, ಅನುದಿನ ಸಂತೋಷವ ಹುಡುಕಲಿ ನಾಸುತ್ತೇನೆ ಅನುಗಾಲನೆ ಈ ಮೌನವೇ. ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಅಣ್ಣ ಅತ್ತಿಗೆ ಯಾಕೆ ಕೇಳುತ್ತಾ ನಿಂತಿರುವಿರಿ? ನಾನಿಲ್ಲವೇ ನಿಮಗೆ? ಅಶೋಕ, ನನ್ನ ಮೇಲೆ ಸಿಟ್ಟು ಮಾಡಿದರೆ ಮುಂದೇನು ಆಗಲಾರದು. ಯಾಕೆ ಯೋಚನೆ ಮಾಡ್ತಿರುವಿರಿ? ಹೊರಗಿನಿಂದ ಬಂದವನು ಕಾಲು ಹೊರಗೆ ಹೋಗುತ್ತಿದ್ದಾನೆ. ನಾನಿಲ್ಲವೇ ನಿಮಗೆ? ಮುಂದಿನ ವಾರದಲ್ಲಿ ನಾನು PS ಆಗೋದು ಗ್ಯಾರಂಟಿ. ಕಮಲ, ಇವರು ಹೇಳಿದ್ರು ಮಾತನ್ನು ಕೇಳಿದರೆ ಆಕಾಶದಲ್ಲಿ ಅಕ್ಕಿ ಹಾರಾಡುವಂತೆ ನಾವು ಹಾರಬೇಕಾದರೆ ರೆಕ್ಕೆಲ್ಲದಪ್ಪ ಕೆಲವು ಮುರಿದವು. ಕಮಲ, ಬಾ ಹೋಗೋಣ. ಓಹೋ, ನನ್ನ ಮೇಲೆ ಕೋಪನ? ಆಗಲಿ, ಸಮಯ ಬಂದಾಗ ಇದನ್ನು ತೋರಿಸ್ತೀನಿ. ಬರ್ತೀನಿ. ಹಾ ಜಗಪತಿ, ಹೇಳ್ರಿ ಗೌಡ್ರ. ಎಲ್ಲ ಸರ್ವ ಸಿದ್ಧತೆ ಮಾಡಿ ಮುಗಿಸಿದೀಯಾ? ಎಲ್ಲ ರೆಡಿ ಮಾಡಿನ್ರಿ ಗೌಡ್ರ. ಮತ್ತೆ ಆ ಆಚಾರ್ಯಗೂ ಅವಂಗೂ ಬರಾಕ್ ಹೇಳಿನ್ರಿ. ಅವ ಬರ್ಲಿಕ್ಕಂದ್ರ ಕಂಬಾರ ರುದ್ರಾಪನ ಮನಿ ಜೀತಕ್ ಬಂದಾನಲ್ರಿ ಮೋನ್ಯ, ಅವನ ಕರಿಸ್ಬಿಡ್ನು. ಅವಂದು ಭಾಷೆ ತಿಳಿಯಂಗಿಲ್ಲ, ಅವಂದು ಆಚಾರ್ಯ ಮಾತ್ರ ತಿಳಿಯಂಗಿಲ್ಲ. ಎಲ್ಲ ಒಂದೇ ಬರ್ತೈತಿ, ಸಸ್ತಾದೊಳಗೆ ಬರ್ತಾನ. ಅವನ ಕರಿಸ್ಬಿಡಲ್ಲ. ಹಾ ಅಶೋಕ್, ನೀನು ಹಸೆಮನೆ ಮೇಲೆ ಅಲ್ಲೇ ಕುಳಿತುಕೋ. ನಾನು ಒಂದು ಲಕ್ಷ್ಮಿನ ಕರಿತೀನಿ. ಲಕ್ಷ್ಮಿ, ಓ ಲಕ್ಷ್ಮಿ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರಣ್ಯಾರು ಗೊಂತೆ ಶುಭ ಕೋರಿ ಹಾಡೋಣ ಬಾಗೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರಣ್ಯಾರು ಗೊಂತೆ
ಏನಿದಿಲ್ಲ ಸಂಭ್ರಮ? ಲಕ್ಷ್ಮಿ, ನಿನಗೆ ನಿನ್ನೆ ಹೇಳಿತು ಆಗಲೇ ಮರೆತು ಬಿಟ್ಟಿಯಾ? ಅಶೋಕನೊಂದಿಗೆ ನಿನ್ನ ಮದುವೆ. ಬೇಗ ಕುಳಿತುಕೋ, ಅಕ್ಷತೆ ಬೆಳೆಯಾಗಿದೆ. ಅಪ್ಪ, ಈ ಅಶೋಕ ಮದುವೆ ಆಗೋದು ನನ್ನನ್ನಲ್ಲ, ನನ್ನ ಹೆಣನ. ಲಕ್ಷ್ಮಿ, ನಿನಗೆ ಅನ್ನ ಹಾಕಿದ ಮಗಳಂತೆ ಸಲುವಿದೆ. ನನಗೆ ನಿನ್ನ ಮರು ಪ್ರಶ್ನೆ, ಮರ್ಯಾದೆಯಿಂದ ಹಸಿ ಮನೆ ಮೇಲೆ ಕುಳಿತುಕೊಳ್ತು, ಇಲ್ಲ ನಿನ್ನ ಕತ್ತಿ ಸಾಯಿಸಿಬಿಡು. ಅಪ್ಪ, ತಬ್ಬಲಿಯಾದ ನನ್ನನ್ನ ನೀನು ಇಲ್ಲಿಯವರೆಗೂ ಅನ್ನ ಹಾಕಿ ಜೋಪಾನ ಮಾಡಿರಬಹುದು, ಆದ್ರೆ ಬಲಾತ್ಕಾರದಿಂದ ತಾಳಿ ಕಟ್ಟಿಸುವ ಹಕ್ಕು ನಿನಗಿಲ್ಲ. ಲಕ್ಷ್ಮಿ, ಹಕ್ಕು ಬಾಧ್ಯತೆಗಳ ಪುಟವನ್ನೇ ಓದಿ ತಿರುಗಿದ ಈ ನಾಗೆಗಳನ್ನು ಹಕ್ಕಿಲ್ಲ ಬಂದ್ಯಾ ಹೆಣ್ಣೆ? ಇಲ್ಲಿವರೆಗೆ ನಾನೇ ನಿನ್ನ ಜೀವಕ್ಕೆ ಕಣ್ಣಾಗೆ ನಿನ್ನ ಪ್ರಾಣ ರಕ್ಷಣೆ ಮಾಡಿದ ನನಗೆ ಎದುರು ಮಾತನಾಡಿವ್ಯಾ? ಇನ್ನು ಮುಂದೆ ಇವನಲ್ಲದೆ ನಿನಗೆ ಯಾರು ತಾಳಿ ಕಟ್ಟು ಗಂಡು? ಎದ್ದಾಳೆ ನನ್ನ ವಿದ್ಯೆಗೆ ತಕ್ಕಂತೆ ಕಿಲಾಡಿ ಗಂಡು. ಲಕ್ಷ್ಮಿ, ಅವನ್ ಯಾವನಲ್ಲ? ಮುಂದಿನ ವಾರದಲ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ನಾಗೆ ಅಧಿಕಾರ ಸ್ವೀಕರಿಸಿ ಅಶೋಕನ ಮರೆತು ನೀನು ಮುಂದಿನ ಹಾದಿ ತುಳಿದರೆ ನಿನ್ನ ಕತ್ತಿ ಚಿಕ್ಕಿ ಇದೇ ಸುಟ್ಟು ಬಿಡುವೆ. ಅಶೋಕ, ಬೇಗ ಕಟ್ಟ ತಾಳಿ ಒಳಗೆ. ಇಲ್ಲಿದೆ. ಅಶೋಕ, ನೀನೊಂದು ಹೆಜ್ಜೆ ಮುಂದಕ್ಕಿಟ್ಟು ತಾಳಿಯನ್ನ ಕಟ್ಟಲು ಬಂದ್ರೆ ನಾನೇ ನನ್ನ ಸುಮ್ಮನೆ ಬಿಡೋದಿಲ್ಲ. ಏನು ಮಾಡುವೆ? ನಾನೊಬ್ಬ ಅಧಿಕಾರಿ ಎಂಬ ಅಹಂಕಾರದಿಂದ ತಾಳಿ ಕಟ್ಟುವ ನಿನ್ನ ಕೈಗೆ ಈಗಲೇ ಕೋಳ ಹಾಕಿಬಿಡ್ತೀನಿ. ಏ ಚಕ್ರಪಾಣಿ, ಬೇಗ ಕಟ್ಟಿ ಹಾಕಿ ಇವಳನ್ನು. ಪುಣ್ಯ ಭರತ ಭೂಮಿಯಲ್ಲಿ ಕೇವಲ ಒಂದು ಹೆಣ್ಣನ್ನು ಕಟ್ಟಿ ಹಾಕಿ ತಾಳಿ ಕಟ್ಟುವುದರಲ್ಲಿ ಏನಿದೆ ಗೌಡ್ರಿ? ಈ ಅಶೋಕ ಗಂಡಲ್ವಾ? ಏ ಅಶೋಕ, ಕಟ್ಟುವಾಗ ತಾಳಿನ ಆಯ್ತು. ನನ್ನ ಮಡಿದಿಯಾಗಿ ಬರುವುದು ಈ ಸಾಧುಗೆ ನೀನೇ ಬಲವಂತದಿಂದ ತಾಳಿ ಕಟ್ಟಿಸುವೆಯಾ? ಅದಮ್ಮ, ನಿನ್ನೀಗ ನಿನ್ನ ಘಟ ಉರುಳಿಸದೆ ಬಿಡೋದಿಲ್ಲ. ಲೇ, ನನ್ನ ಅಪ್ಪನ ಇಲ್ಲದ ನನ್ನ ಮನೆಯೊಳಗೆ ಆಗಮಿಸಿದ ನೀನವನಲ್ಲೇ ಬಚ್ಚ. ಹುಟ್ಟುವಾಗಲೇ ನಿನ್ನ ಕೈವಾಡದಿಂದ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಚಿಕ್ಕಂದಿನಿಂದಲೂ ನಿನ್ನ ಕಡುವ ಹಿಡಿಯಾಗಿ ಬೆಳೆದ ಕಾಲು ಕೆದರಿದ ಹುಲಿ ನಾನು. ಲೇ ಹುಲಿಯ, ನನ್ನೊಂದಿಗೆ ಛಲಗೈದರೆ ನೆಲ ಕಾಣದ ಇಲಿಯಾಗಿ ಸತ್ತು ಹೋಗುವ ಮಗನೇ. ಈ ನಾಗೇಗೌಡನ ಕೈಯಲ್ಲೇ. ಲೇ ನಾಗೇಗೌಡ, ನಿನ್ನಂತ ನಾಲಾಯಕನಿಗೆ ಎದರಿ ಸತ್ತು ಹೋಗುವ ಷಂಡನಲ್ಲ ಈ ಶೇಖರ. ಲೇ ನಾಗೇಗೌಡ, ನೀನು ಮಾಡಿದ ಪ್ರತಿಯೊಂದು ಕೃತ್ಯಗಳನ್ನು ನೆನೆಸಿಕೊಂಡರೆ ನಿನ್ನನ್ನು ಕಂಡಲ್ಲೇ ಗುಂಡಾಕಿ ಸುಡಬೇಕು ನಾನು. ಮರ್ಯಾದೆಯಿಂದ ಕೈ ಬಿಟ್ಟು ದೂರ ಸರಿದು ನಿಲ್ಲುವೆಯಾ ನನ್ನ? ಇಲ್ಲ ಅಂದ್ರೆ ನಿಮ್ಮಿಬ್ಬರ ಕೊಬ್ಬಿದ ದೇಹಕ್ಕೆ ಬೆಂಕಿ ಹಚ್ಚಿ ನನ್ನ ಸೇಡಿನ ಖಾತೆ ಆರಿಸಿಕೊಳ್ಳಲ್ಲ. ಸೇಡಿಗೆ ಸೇಡೆಂಬ ಹಗಲಿರುಳು ಕನಸು ಕಾರುವ ನಿನ್ನ ಸೇಡ ಬಾಳಿಗೆ ನನ್ನ ಸೇಡೆಂಬ ಬಂಡೆಗಳಿಗೆ ತಾಗೆ ನಿಜವಾಗಲೇ ಒಡೆದು ಚೂರಾಗುದು ಮಿಸ್ಟರ್ ಶೇಖರ್. ಯಾರು ಬಂದಿಗೆ ವೈರತ್ವ ಸಾಧಿಸಿದರು ನನ್ನ ಒಂದಿಗೆ ತರವಲ್ಲ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್ ರಾಸ್ಕಲ್. ಈ ಗೌಡನ ಗುಂಪನ್ನು ಅರಿಯದೆ ನೀನು ಈ ಹೆಣ್ಣಿನ ಸಲುವಾಗಿ ರೇಗಾಡಿದರೆ ನಿನ್ನನ್ನು ತಕ್ಷಣ ನನ್ನ ಕೈಯಲ್ಲಿ ಹಣವಾಗಿ ಬೀಳುವೆ. ಹಣದ ರಾಶಿಯನ್ನು ಹಣದಂತೆ ಬಳಸಿಕೊಳ್ಳುವ ಈ ಶೂರ ಚಕ್ರಪಾಣಿ ಎದುರಿಗೆ ಕೋಣದ ತರ ವರ್ತಿಸಿದರೆ ಅಮ್ಮನ ಜಾತ್ರೆಯ ಮುಗಿಯುವಷ್ಟರಲ್ಲೇ ಹರಕೆಯ ಕೋಣವನ್ನು ಓಡಾಡಿಸಿ ಕಡದಂತೆ ನಿನ್ನನ್ನು ಓಡಾಡಿಸಿ ಕಡಿತೇನೆ. ಎಚ್ಚರ ಮಿಸ್ಟರ್ ಶೇಖರ್, ಮೊದಲು ನಾನು ಯಾರೆಂಬುದನ್ನು ಚೆನ್ನಾಗಿ ಸ್ಟಡಿ ಮಾಡು. ನಾನ್ಯಾವತ್ತು ಗೊಂಡ ರಾಜ್ಯದಲ್ಲಿ ಗಂಡುಗಲಿಯಾಗಿ ಉಳಿಯುವ ಒಳ್ಳೆಯ 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 ಹುಲಿ. ಲೇ ತಮ್ಮ,
ಇಷ್ಟೆಲ್ಲ ನೀ ತಿಳ್ಕೊಂಡ ಈ ಹುಡುಗಿ ಕೈ ಹೋಲಿಕಂದ್ರ ಎಂದಲ್ಲ ನಾಳೆ ನಿನ್ ಹೆಸರು ಆಗ್ತೈತಿ ನೋಡ್ತಮ್ಮ ಮತ್ತೆ ಬರ್ದಿಟ್ಕೋ. ಬಾಯಿ ಮುಚ್ಚಿರಲೇ ನರ ರಾಕ್ಷಸ ಪ್ರಾಣಿಗಳಿಗೆ. ನಿಮ್ಮಿ ವಾರ್ನಿಂಗಿಗೆ ಹೆದರಿ ಮೃದುವಾಗಿ ಅರಳಿದ ಈ ಕಮಲವನ್ನು ನಿಮ್ಮ ನಾಚಿಕಕ್ಕೆ ಏರಿಸುವ ಏಡಿಗಣ್ಣಲ್ಲ ಈ ಶೇಖರ. ನರಗೌಡ, ನೀನು ಮಾಡಿದ ಪ್ರತಿಯೊಂದು ಘಟನೆಗಳನ್ನು ನೆನೆಸಿಕೊಂಡಾಗ ಅನ್ಯಾಯದಿಂದ MLA ಆಗಿ ಅನೇಕ ಜನರ ಕುತ್ತಿಗೆ ಕೊಯ್ದು ನಿರಪರಾಧಿ ಈ ಹೆಣ್ಣಿಗೆ ಮಗಳೆಂದು ಜೋಪಾನಗೈದು ಇಷ್ಟವಿಲ್ಲದ ಈ ಮದುವೆಗೆ ನಿನ್ನ ಹೇಸಿಕೃತಿಗೈದ ಆ ನಿನ್ನ ಹೇಸಿಕೃತ ನೀ ನಿಲ್ಲಿಸುತ್ತಿದ್ದೀರ. ಇದು ನಿನ್ನ ಹೋರಾಟಕ್ಕೆ ಅಂತ್ಯ ಅಲ್ಲಲೇ ರಂಭ. ಈ ಗಂಡು ನಿನ್ನ ಬಗ್ಗೆ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡಿದ್ದಾನೆ. ಅದು ನಿನ್ನ ರುಂಡದ ಮೇಲೆ ಸೇಡಂಬ ಸಿಡಿಲಿಗೆ ಆಟಗೈದು ನಿನ್ನೆದುರಿಗೆ ಕಟ್ಟುವೆ ಈ ಪವಿತ್ರ ತಾಳಿಯನ್ನು. ನಾನೀಗ ಬರೀ ಶೇಖರಲ್ಲೇ ಇವಳ ಕೈ ಹಿಡಿದ ಲಕ್ಷ್ಮೀ ಸಾಗರ. ಗೌಡ, ನಿನ್ನ ಮುಂದಲ್ಲೇ ಹಿಂದಿನಿಂದಲೇ ನಡೆಯಲೇ ನನ್ನ ನಿನ್ನ ರಂಗದ ಹೋರಾಟ. ಶ್ರೀರಾಮ್ ಶ್ರೀರಾಮ್ ಸಿದ್ಧರಾಮರು ಗೌಡ್ರೆ, ಇದೆಲ್ಲ ನಿಮ್ಮ ಹೇಳಿತನ? ಚಕ್ರಪಾಣಿ, ನೀನಿದ್ದಾನಂತ ಈ ಕಾರ್ಯ ಹಮ್ಮಿಕೊಂಡರೆ ಮೊದಲು ನಿಂತೆಲ್ಲ ನೀನೇ ಹೇಳಿ. ನೀನು ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ನನ್ನ ಮದುವೆ ಆಗುತ್ತಿರುತ್ತಿತ್ತು. ಅವನ್ನೇಕೆ ಸುಮ್ಮನೆ ಬಿಟ್ಟನೆ ಅಂತೆ ನಾನು ಮುಂದೆ ಹೇಳ್ತೇನೆ. ಅಲ್ಲೋ ತಮ್ಮ, ಈಗಾರ ಏನಾಗೈತಿ? ನಾ ಅದಕ್ಕೆಲ್ಲ ಒಂದು ಪ್ಲಾನ್ ಮಾಡೀನಿ, ಬಾಯ್ ನನಗೆ ಹೇಳ್ತಾನ. ನೋಡ್ತಮ್ಮ, ನಾಳೆ ನಿಮ್ಮ ಅಣ್ಣನ ಮನಿ ಬಿಟ್ಟು ಹೊರಗೆ ಹಾಕಿ ಎಲ್ಲ ಆಸ್ತಿ ತಗೊಂಡು ನಮ್ಮ ಜೊತೆ ಬಂದು ನಿಂದ್ರ ನಿನಗೆ ಆ ಹುಡುಗಿ ಬೇಕಲ್ಲ, ಆಕೆ ಎಲ್ಲಿದ್ರು ನಾ ತರ್ತಾನ. ನಾ ಇವ್ರ ತಕ ಒಟ್ಟ ಅಂದ್ಬೇಡ ನೀ. ನಾ ಇವ್ರದ ಇಂಥದಕ್ಕೆ ಏನು ಹೇಳ್ತಾನ ನಾ ಹೇಳಿದಟ್ ಕೇಳು. ನಾಳೆ ನಿಮ್ಮ ಅಣ್ಣನ ಹೊರಗೆ ಹಾಕಿ ಬಂದ್ಬಿಡು. ಗೌಡ್ರ, ಯಾಕ ಮೌನ ಆದ್ರಲ್ಲ, ಏನಂತೀರಿ ನೀವು ಅದಕ್ಕೆ? ಜಗಪತಿ, ಮೌನವಲ್ಲ, ಇವಳೇ ಹೊರ ಹೋಗಿದ್ದಾಳಂದ್ರೆ ನನ್ನ ಗುಟ್ಟು ಎಲ್ಲಿ ಮರ್ಯಾದೆ ಹಾಳಾಗುತ್ತದೆ ಅಂತ. ಅಂದರೆ ಅವಳೇ ನಿಮ್ಮ ಕೈ ಸರಿಗಿದ್ದಾಗ ನನ್ನ ಬಿಸ್ನೆಸ್ ಬ್ಲಾಕ್ ಬೋರ್ಡ್ ಎಲ್ಲಿದೆ? ಆ ವ್ಯವಹಾರಕ್ಕೆ ಅವಳೇ ಕಾರಣ. ಅದೆಲ್ಲ ಅವಳಿಗೆ ಗೊತ್ತು ಗೌಡ್ರಿ. ಓ ಚಕ್ರಪಾಣಿ, ಮುಂದೆ ಶೇಖರ ಕೈ ಸೇರಿದ ಮುಂದೇನು ಮಾಡೋದು? ಬನ್ನಿ ಅಲ್ಲಿಗೇನೋ ಹೋಗೋಣ. ಹಾ ಅಶೋಕ, ನಿನ್ ಕೆಲಸ ನೀ ಮಾಡ, ನಮ್ಮ ಕೆಲಸ ನಾವು ಮಾಡ್ತೀವಿ. ವಿಚಾರಿಸುತ್ತಾ ಕುಳಿತುಕೊಂಡಿದ್ರಲ್ಲ, ಯಾಕೆ? ಏನು ವಿಚಾರಿಸುತ್ತಿಲ್ಲ ಕಮಲ, ಏನು ವಿಚಾರಿಸುತ್ತಿಲ್ಲ. ನನ್ನ ತಮ್ಮ
ಧುಮುಕಿದ ಸಮುದ್ರದಲ್ಲಿ ಆಳವಾದ ಸುಳಿಗೆ ಸಿಕ್ಕು ಬೀಳ್ತಾಳಂತ ನನಗೆ ವಿಚಾರಿಸ್ತಾ ಕೂತಿದ್ದೆ. ಸ್ವಾಮಿ, ಮನೆ ಹಿರಿಯರಾದ ನೀವೇ ಈ ರೀತಿ ವಿಚಾರಿಸುತ್ತಾ ಕುಳಿತುಕೊಂಡ್ರೆ ಹೇಗೆ ರೀ? ಹೆಣ್ಣಾದ ನನ್ನ ಪಾಡೇನು? ಇಲ್ಲ ಕಮಲ, ಇಲ್ಲ. ದಿನಕ್ಕೆ ಪ್ರತಿಯೊಂದು ನಡೆಯುತ್ತಿರುವ ಇನಕತೆ ರಚಿಸಿತ್ತರು ನೋಡಿದರೆ ನನ್ನ ತಮ್ಮ ಅಶೋಕ ಹಾದಿಗೆ ಬರುವನೆ. ಸ್ವಾಮಿ, ತಿಳಿಯದವರಿಗೆ ತಿಳಿಸಿ ಬುದ್ಧಿ ಹೇಳಿ ಒಂದು ಒಳ್ಳೆ ದಾರಿಗೆ ಹಚ್ಚುವುದನ್ನ ಕೆಲಸ ನಾವು ಮಾಡಬೇಕು ರೀ. ಅದನ್ನ ಬಿಟ್ಟು ನಾವೇ ಮುಂದಾಳತ್ವವನ್ನು ವಹಿಸುದೇ ಈ ರೀತಿ ವಿಚಾರಿಸುತ್ತಾ ಕುಳಿತುಕೊಂಡ್ರೆ ಸ್ವಾಮಿ, ನಮ್ಮ ಸಂಸಾರ ಹದ್ದು ಪಾಲಾಗಿ ಹೋಗುತ್ತೆ. ಚಿಕ್ಕಂದಿನಿಂದಲೂ ಅಕ್ಕರೆಯಿಂದ ಉಣಿಸಿ ತಿನಿಸಿ ಬೆಳೆಸಿದ ಶೇಖರ ನಮ್ಮ ಹಾದಿಗೆ ಬರುವವನೇ. ಯಾಕೆ ಸ್ವಾಮಿ, ಸಂಶಯವೇ? ಸಾಧ್ಯವಿಲ್ಲ ಕಮಲ, ಸಾಧ್ಯವಿಲ್ಲ. ಬುದ್ಧಿ ಭ್ರಮೆ ಮಾಡಿಕೊಂಡು ಮನೆಯಲ್ಲಿದ್ದ ಹೆತ್ತ ತಾಯಿ ಅವರನ್ನ ಕದ್ದವನು ನಮ್ಮ ಹಾದಿಗೆ ಬರುವವನೇ. ಅವನಿಗಿಂತ ಬುದ್ಧಿ ಭ್ರಮೆ ಆಗಿರುವುದು ನಿಮಗೆ. ನಿಮ್ಮನ್ನ ಒಳ್ಳೆ ಬುದ್ಧಿಗೆ ತರಿಸುವುದು ಹೇಗೆ ಅಂತ ನನಗ್ ಚೆನ್ನಾಗಿ ಗೊತ್ತು. ಅಂದ್ರೆ ಭ್ರಮೆಯ ಲೋಕವನ್ನ ಬಿಟ್ಟು ಪ್ರೇಮ ಲೋಕಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೆ. ಆದರೆ ಗರ್ಭಿಣಿ ಇದ್ದರೂ ನಿನಗೆ ಹಾಡಿ ಕುಡಿಯುವ ಆಸೆನಾ? ಹೌದು ರೀ, ಬನ್ನಿ ಹಾಗಾದ್ರೆ. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ವಾಮಿ, ಬನ್ನಿ ಹಾಗಾದ್ರೆ ಊಟ ಮಾಡುವಂತೆ. ಅತ್ತಿಗೆ ನಿಲ್ಲು, ಇದು ಯಾರ ಮನೆ ಅಂತ ಇವನಿಗೆ ಊಟಕ್ಕೆ ಬಡಿಸಲು ಹೊರಟಿರುವೆ? ಯಾರಿಗಂದೆ ಈ ಮಾತನ್ನ? ನಿಮಗಾಗಿ ಆಳಿನಂತೆ ಬಿದ್ದಿರುವ ಈ ಭಿಕ್ಷುಕನಿಗಾಗಿ. ತಮ್ಮ, ಯಾಕೆ ತಮ್ಮ ತಮ್ಮ ಇಂಥ ಮಾತನಾಡಿ ನನ್ನ ಎದೆ ಸಿಡಿಲಾಗುವಂತೆ ಈ ರೀತಿ ಮಾತನಾಡಲು ಯಾರಪ್ಪ ನಿನಗೆ ಹೇಳಿದವರು? ಬಾಯಿ ಮುಚ್ಚೋ ನೀಚ! ಇನ್ನೊಂದು ಸಾರಿ ಇದು ನನ್ನ ಮನೆ ಎಂದು ಬೊಗಳಿದರೆ ನಿನ್ನನ್ನು ಒತ್ತು ಹೊರ ಹಾಕಬೇಕಾದಿತ್ತು. ತಮ್ಮ, ಯಾಕಪ್ಪ ಈ ರೀತಿ ಹುಚ್ಚರತನ ಮಾಡುತ್ತಿರುವೆ? ಇದು ನನ್ನ ಮನೆ ಅಲ್ಲವೇ?
ನಿನ್ನ ತಮ್ಮನೊಬ್ಬ ಇನ್ಸ್ಪೆಕ್ಟರ್ ಆಗುತ್ತಾನೆಂದು ತಿಳಿದು ಆ ಬಡ ಬೇಕಾರಿ ಶೇಖರಿಂದ ಹಣ ಕದ್ದಿಸಿ ನನ್ನ ಬಾಳಿಗೆ ಕೊಳ್ಳಿ ಇಟ್ಟಿರಲ್ಲ. ತಮ್ಮ, ಇದೆಲ್ಲ ಮೋಸ ನನ್ನಿಂದಾಗಿದೆ. ಮಾಡುವುದೇನು? ಅದಕ್ಕೆಲ್ಲ ನೀನೇ ಕಾರಣ. ಅಂದಿನಿಂದ ಇಂದಿನವರು ನನ್ನ ನಿನ್ನ ಸಂಬಂಧ ತಿರಿ ಹೋಯ್ತು. ಹೆಚ್ಚಿಗೆ ಮರು ಮಾತನಾಡದೆ ಮನೆ ಬಿಟ್ಟು ತೊಲಗಾಚೆ. ಇರದಿದ್ದರೆ ನಾನೇ ಕುತ್ತಿಗೆ ಕೈ ಹಾಕಿ ತಳ್ಳಬೇಕು. ಯಾಕೆ ತಮ್ಮ, ಯಾಕೆ? ಇಲ್ಲಿಂದ ಹೆತ್ತ ತಂದೆಯಂತೆ ನಿನ್ನನ್ನು ಜೋಪಾನ ಮಾಡಿದ ನನಗೆ, ಉಣಿಸಿ ತಿನಿಸಿ ಬೆಳೆಸಿದ ನನಗೆ ಅದೇ ಕೈಯಿಂದ ನನ್ನನ್ನು ಕತ್ತರಿಸಿಕೊಳ್ಳಲು ಬರುವೆಯಾ? ಹೇಳು ಸೋದರ, ಹೇಳು. ನೀನೇ ಅಲ್ಲೋ ಪಾಪಿ. ಇಲ್ಲಿವರೆಗೂ ನೀವು ಇವನೇ ಹಿರಿಯ ಅಣ್ಣನಂತ ನಂಬಿದ್ದಲ್ಲ, ನಾನು ಪಾಪಿ. ತಮ್ಮ, ನನ್ನನ್ನು ಮುಟ್ಟಬೇಡೋ ಹೊಲಸು ತಿಮ್ಮ. ಇಲ್ಲಿವರೆಗೂ ಈ ಬಣ್ಣದ ಹೆಣ್ಣನ್ನು ಕಟ್ಟಿಕೊಂಡು ನನಗೆ ಅನ್ನ ಹತ್ತಿಗರು ನಟನೆ ಮಾಡಿ ನನ್ನ ಮನೆತನವನ್ನೇ ಸರ್ವನಾಶ ಮಾಡಿದ ಪಾಪಿ ನೀವು. ಸರಿ ಎಂತಕ್ಕೆ? ಮೈದುನ, ಹಿರಿಯ ಅಣ್ಣನನ್ನ ಹೊಡಿಬೇಡಪ್ಪ. ನಿನಗೆ ಕೈ ಮುಗಿದು ಬೇಡಿಕೊಳ್ತೀನಿ, ಅವರನ್ನ ಹೊಡಿಬೇಡ. ಹೊಡೆಯಲಿ ಬಿಡು ಕಮಲ, ಹೊಡೆಯಲಿ. ಅವನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಹೊಡಿಲಿ. ಏನೋ ನನ್ನ ತಮ್ಮ ತಿಳಿಯಲಾರದ ತಪ್ಪಿಗೆ ಹೊಡಿತಾನಂತ ನಾನು ಸಂತೋಷದಿಂದ ಹೊಡಿಸಿಕೊಳ್ಳುತ್ತೇನೆ. ಚಿಕ್ಕಂದಿನಿಂದ ಅಕ್ಕರಿಂದ ಉಣಿಸಿ ತಿನಿಸಿದ ಬೆಳೆಸಿದ ಕೈಯಿಂದ ನಮ್ಮೆ ಹೊಡೆದ ಹೊಡೆತಕ್ಕೆ ಆತುರ ಕಾಯುತ್ತದೆ. ಆದರೆ ಒಂದು ಮಾತಪ್ಪ, ಹೆತ್ತ ತಾಯಿ ಅಂತ ನಿನ್ನನ್ನು ಉಣಿಸಿ ತಿನಿಸಿದ ಬೆಳೆಸಿದ ನಿನ್ನ ಅತ್ತಿಗೆಗೆ ಬಣ್ಣದ ಹೆಣ್ಣು ಅಂತ ಅನ್ನಬೇಡಪ್ಪ, ಬಣ್ಣದ ಹೆಣ್ಣು ಅಂತ ಅನ್ನಬೇಡ. ನಾನು ನಿನ್ನ ಕಾಲಿಗೆ ಬೀಳುವೆ. ಸರಿ ಆಚೆ ಚಾಂಡಾಳ, ನನ್ನ ಪಾದ ಮುಟ್ಟುವ ಯೋಗಕ್ಕೆ ನಿನಗೆಲ್ಲಿದೆ? ನೀನ್ ಈ ರೀತಿ ಹತ್ತು ಕರೆದು ಡಾಂಬಿಕ ಹೊಡೆದ್ರು ನಿನ್ನನ್ನು ಇಲ್ಲೇ ಒದ್ದು ಸಾಯಿಸ್ಬಿಡ್ತೀನಿ. ಒದ್ದು ಸಾಯಿಸುತ್ತಮ್ಮ, ಒದ್ದು ಸಾಯಿಸು. ಹಿರಿಯ ಅಣ್ಣನೆಂದು ಅಶೋಕ್ ಅಂತ ಹಡೆದ ತಂದೆ ಅಂತ ನಿನ್ನನ್ನು ಜೋಪಾನ ಮಾಡಿದ ನನಗೆ ಇಂದು ನನ್ನ ಒದ್ದು ಸಾಯಿಸುವಂತಾಯ್ತು. ನನ್ನ ಬಾಳು ಒದ್ದು ಸಾಯಿಸುವಂತಾಯ್ತು. ಹೆತ್ತ ತಾಯಿಯಂತೆ ಉಣಿಸಿ ತಿನಿಸಿ ಬೆಳೆಸ ನಿನ್ನ ಅತ್ತಿಗೆಗೆ ನಿನ್ನ ದೃಷ್ಟಿಯಲ್ಲಿ ಬಣ್ಣದ ಹೆಣ್ಣಾದಳೆ. ಹೇಳು ಅಶೋಕ, ಹೇಳು. ನಾನೇಕೆ ನಿನಗೆ ವಿಷಯ ಕೊಡಲಿ? ಈ ಮನೆಯಲ್ಲಿ ನಿಂದು ಏನು ಹಕ್ಕಿಲ್ಲವೆಂದು ಈ ಬಾಂಡಿಗೆ ಸಹಿ ಹಾಕು. ಏನು? ಈ ಮನೆಯಲ್ಲಿ ನನ್ನದೇನು ಹಕ್ಕಿಲ್ಲವೆಂದು ಸಹಿ ಮಾಡಿ ಎಲ್ಲಿಯಾದರೂ ಹಾಳುವಾಗಿ ಬಿದ್ದು ಸಾಯಬೇಕೆ? ಹೇಳು ಅಶೋಕ, ಹೇಳು. ಇದೇನು ನನ್ನ ಮನೆಯಲ್ಲವೇ? ಏನು ಇದೆಲ್ಲ? ಇದನ್ನೆಲ್ಲ ನೀನು ಗಳಿಸಿದ್ದ? ಮರ್ಯಾದಿಂದ ಮನೆ ಬಿಟ್ಟು ತೊಲಗಾಚೆ. ನನ್ನ ಸ್ವಾಮಿಯನ್ನು ಕುಡಿಬೇಡಪ್ಪ. ಬೇಕಾದ್ರೆ ನಿನ್ನ ಕಾಲಿಗೆ ಬಿದ್ದು. ಸರಿ ಆಚೆ ಹೆಣ್ಣೆ. ಕಮಲ, ಇವನ ಕಡೆ ಏಕೆ ಒದಿಸಿಕೊಳ್ತೀವ? ಇವನ ಹತ್ತಿರ ಎದಕ್ಕೆ ಹೊಲಸು ಮಾತನಾಡಿಸಿಕೊ. ಈ ವ್ಯವಹಾರದಲ್ಲಿ ನೀನು ಭಾಗಿಯಾಗಬೇಡ. ಸರಿ ಹೆಂಡಕ್ಕೆ. ಹೌದು, ತಡಿ. ಹಾಗಾದ್ರೆ ಮರ್ಯಾದೆಯಿಂದ ನೀನು ಹಾದಿಗೆ ಬರಲ್ಲ ಅಂತ ಕಾಣಿಸುತ್ತೆ. ಯಾಕಪ್ಪ ನನ್ನ ಗಂಡನನ್ನ ಕಟ್ಟಿ ಹಾಕಿ ಕುಡಿದು ಚಿತ್ರಹಿಂಸೆ ಕೊಡ್ತಾ ಇದ್ದೆ? ಅವ್ರು ಏನ್ ತಪ್ಪು ಮಾಡಿದ್ದಾರಪ್ಪ? ಅವರು ನಿಮಗೆ ಹಿರಿಯ ಅಣ್ಣನಲ್ವೇನಪ್ಪ? ಹೇಳು ಮೈದನ, ಹೇಳು. ಕಟ್ಟಲು ಬಿಡು ಕಮಲ, ಕಟ್ಟಲಿ. ಬರುವಾಗ ಬತ್ತಲಾಗಿ ಬಂದ ಶರೀರವು
ಬತ್ತಲೆಯಾಗಿ ಹೋಗುವುದರಲ್ಲಿ ನಾವು ಏಕೆ ಅನ್ಸಬೇಕು? ಹಾಗಾದರೆ ಇದೆಲ್ಲ ಆಸ್ತಿ ಅವಂಗಾಗಬೇಕಾದರೆ ನಾನು ಸಂತೋಷದಿಂದ ಅವನಿಗೆ ಸಹಿ ಮಾಡಿಕೊಟ್ಟು ಬಿಡುತ್ತೇನಮ್ಮ, ಸಂತೋಷದಿಂದ ಸಹಿ ಮಾಡಿಕೊಡ್ತೇನೆ. ಅಶೋಕ, ಹಿಂದೆ ಮಾಡಿದ ಸಾಲ ಯಾರಿಗಪ್ಪ ಅದು? ಅದಕ್ಕೆಲ್ಲ ನನಗೆ ಗೊತ್ತಿಲ್ಲ. ಆ ಸಾಲಕ್ಕೆ ಎಲ್ಲ ನೀನೇ ಹೊಣೆಗಾರ. ಬೇಕಾದ್ರೆ ಊರ ಮುಂದಿನ 3 ಗುಂಟೆ ಗಂಭೀರ ತುಂಡನ್ನು ಕೊಡ್ತೀನಿ, ಬೇಕಾದ್ರೆ ದುಡಿದು ಹರಿಕೋ. ಅದನ್ನು ಕೊಡಬೇಡಪ್ಪ, ಅದನ್ನು ಕೊಡಬೇಡ. ಸಾಲಕ್ಕೆ ಹೆದರಿ 3 ಗುಂಟೆ ಜಮೀನು ತೋದು ನಾನೇನು ಮಾಡಲಿ? ನನ್ನ ಜನ್ಮ ಇದ್ದರೆ ಎಲ್ಲಿಯಾದರೂ ಭಿಕ್ಷೆ ಬೇಡಿ ಆದರೂ ಸಾಲ ತೀರಿಸುತ್ತೇನೆಪ್ಪ, ಸಾಲ ತೀರಿಸುತ್ತೇನೆ. ಸ್ವಾಮಿ, ಎಲ್ಲ ಆಸ್ತಿಯನ್ನ ಬರೆದು ಕೊಟ್ರೆ ನಮ್ಮ ಮುಂದಿನ ಜೀವನದ ಗತಿ ಏನು ಸ್ವಾಮಿ? ಹುಚ್ಚಿ, ಬರೀ ಬತ್ತಲಾಗಿ ಹೋಗುವ ಶರೀರಕ್ಕೆ ನಾವೇಕೆ ಚಿಂತೆ ಮಾಡಬೇಕು? ಸಮುದ್ರ ನೀರ ಬೆಳೆದಂತೆ ಆ ದಂಡೆ ಬಡಿದು ಈ ದಂಡೆಗೆ ಬಡಿದು ಎಲ್ಲಿಯಾದರೂ ಜೀವನ ಸಾಗಿಸೋಣ. ಬಾ ಕಮಲ, ಬಾ ಹೋಗೋಣ. ಮನುಜನ ಬಾಳಲಿ ದೇವರ ಲೀಲೆಯ ಬಲ್ಲವನಾರಿಹರು. ಮನುಜನ ಬಾಳಲಿ ದೇವರ ಲೀಲೆಯ ಬಲ್ಲವನಾರಿಹರು. ಬೇಕೆನಿಸಿ ಒಂದು ಬಳಗವ ನೀಡಿ ಬಿಡುವನು. ಬೇಕೆನಿಸಿ ಒಂದು ಬಳಗವ ನೀಡಿ ಬಿಡುವನು. ಸಾಕಿರಿಸುವಾಗ ಜೊತೆಗೆ ಕರುಣನು. ಯಾದವ ಬಾಣಿ ಮೇರಿ ಬಬನೆ ಯಾದವ. ಇಂದು ಈ ಆಸ್ತಿಗೆಲ್ಲ ನಾನೇ ದೊರೆಯನಾಗಿ ನಾಳೆಗೆ ಇನ್ಸ್ಪೆಕ್ಟರ್ ಆಗಿ ಬಂದು ಕಟ್ಟುವೆ ಆ ಲಕ್ಷ್ಮಿ ಕೊರಳಿಗೆ ತಾಳಿಯನ್ನು ಬರ್ತೀನಿ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ. ತಾಯಿ ಎಂದು ನನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ ಹಾಗೆ ನಗುವ ಬಿದ್ದ ತಾಯಿ ತಾಯಿಗೆ ಕೈಯಲ್ಲಿ. ಹಲೋ, ಜಗನ್ನಾಥ್ ಪಾತ್ರದವರಿಗೆ ಜಗನ್ನಾಥ್ ಕಾಳಪ್ಪ ಬಡಿಗೇರ್ ಸಾಕಿನ ಜೀವ ಇವರಾದ್ರು ಜಗನ್ನಾಥ ಪಾತ್ರದವರಿಗೆ ಒಂದು ಡಬ್ಬಿ ಕೊಟ್ಟಿರ್ತಾರೆ. ಸ್ವತಃ ಜಗನ್ನಾಥ್ ಪಾತ್ರದವ್ರು ಬಂದು ಡಬ್ಬಿ ಚಿಕ್ಕದು. ನನ್ನ ಅಲ್ಪ ಕಲೆಯನ್ನು ಮೆಚ್ಚಿ ಈ ಡಬ್ಬಿ ಆರ್ಡರ್ ಕೊಟ್ಟಿದ್ದವರಿಗೆ ಅವರಿಗೂ ಕೂಡ ತುಂಬಾ ಆಭಾರಿ. ಎಲೆ ವಿಧಿ ವಿರಾಟವೇ, ಈಗಲಾದ್ರೂ ತೃಪ್ತಿ ಆಯ್ತಾ ನಿನ್ನ ಮನಕ್ಕೆ? ನನ್ನ ತಮ್ಮಂದರು ಇಬ್ಬರಿದ್ದಾರೆ, ಸಾಲಿ ಕಲಿಸುತ್ತಾರೆ ಅಂತ ಅವರ ಸಲುವಾಗಿ ದುಡಿದು ನಾನು ಸಿಕ್ಕ ಶ್ರೀಮಂತರಂತ ಸಾಲ ಮಾಡಿ ಅವರು ದೊಡ್ಡ ವಿದ್ಯಾವಂತನಾಗಿ ಮಾಡಿದೆ. ಈಗ ನನ್ನ ಬಾಳು ಏನಾಗಿದೆ ಗೊತ್ತಾ? ಗರ್ಭಿಣಿ ಹೆಂಡತಿನ ಕಟ್ಟಿಕೊಂಡು ಅರಣ್ಯ ಹಾದಿಡುವಂತಾಗಿದೆ. ಎಲ್ಲಿ ಹೋಗಲಿ, ಏನು ಮಾಡಲಿ? ಹೇಳು ತಂದೆ, ಹೇಳು. ಬಡವರ ಪಾಲಿಗೆ ಮೂಕನಾಗಿ ಕುಳಿತಿರುವ ದೇವರಿಗೆ ನಮ್ಮನ್ನ ಕಾಪಾಡು ಅಂತ ಕೇಳಿದ್ರೆ ಅವನು ನಮ್ಮನ್ನ ಕಾಪಾಡ್ತಾನೇನು ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲ. ಅವನು ನಮ್ಮ ಪಾಲಿಗೆ ಕಲ್ಲು ಮೂರ್ತಿಯಾಗಿದ್ದಾನೆ ಸ್ವಾಮಿ. ಅವನ ಪಾತ್ರೆ ಮೂರ್ತಿಯಾಗಿ ಕುಳಿತಿದ್ದಾನೆ. ಇಲ್ಲಮ್ಮ, ಇಲ್ಲ.
ಇಲ್ಲಮ್ಮ ಇಲ್ಲ, ದೀನದಯ ಸಾಗರದಲ್ಲಿ ಸಮುದ್ರವು ಹೇಗೆ ಹರಿಯುತ್ತದೆ ನಾವು ಕೂಡ ಹಾಗೆ ಹರಿದರಾಯ್ತು. ಎಲ್ಲಿಯಾದರೂ ಆ ದಂಡಿಗೆ ಬೆಳೆದು ಈ ದಂಡಿಗೆ ಬೆಳೆದು ಸಾಗಿಸೋಣ, ಬಾ ಹೋಗೋಣ. ಸ್ವಾಮಿ, ನಾವು ಹೋಗುವುದಾದ್ರೂ ಎಲ್ಲಿಗಂತ ಹೋಗುದು ಸ್ವಾಮಿ? ಎಲ್ಲಿಗಂತ ಹೋಗೋದು? ಹಿಮಾಲಯ ಪರ್ವತ ತಿರುಗಿದ ಹಾಗೆ ನಾವು ಅಲ್ಲೇ ಹೋಗಿ ಬಿಡೋಣ, ಬಾ. ವೀರೇಶ್, ನಿಲ್ಲಿ. ಮನೆಯಿಂದ ಹೊರ ಹೋಗುವ ನೀವು. ನನ್ನ ಸಾಲದ ಗತಿ ಏನಾಯ್ತು? ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳಿ ಗೌಡರೇ. ಸಾಲ ತೀರಿಸದೆ ಹಾಗೆ ಹೋಗುವುದಿಲ್ಲ, ಸ್ವಲ್ಪ ತೆಗೆದುಕೊಳ್ಳಿ. ನಿನ್ನ ಹಿತೋಪದೇಶ ನಾನು ಕೇಳಲು ಬಂದಿಲ್ಲ. ಅಂದು ನನಗೆ ನಿನ್ನ ಎಲ್ಲ ಆಸ್ತಿ ಬರೆದುಕೊಟ್ಟು ಇಂದು ನಿನ್ನ ತಮ್ಮನಿಗೆ ಬಿಟ್ಟು ಬಂದಿಯಲ್ಲ, ಅದಕ್ಕಾಗಿ ನನ್ನ ಸಾಲವನ್ನು ತೀರಿಸಿ ಮುಂದೆ ಹೆಜ್ಜೆ ಇಡು. ಗಂಜಿಗೂ ಗತಿ ಇಲ್ಲದ ನಾನು ಗರ್ಭಿಣಿ ಹೆಂಡತಿಯನ್ನು ಕಟ್ಟಿಕೊಂಡು ಅರಣ್ಯ ಹಾದಿ ಹಿಡಿದಿರುವಾಗ ಈಗಿಂದೀಗ ಸಾಲ ತೀರಿಸಂದರೆ ನಾನು ಹೇಗೆ ತೀರಿಸಲಿ ಹೇಳಿ ಗೌಡರೇ? ನೀನೀಗ ಕೊಡದೆ ಹೋದರೆ ನಿನ್ನನ್ನು ಇಲ್ಲಿಯೇ ಕಟ್ಟಿ ಮುಚ್ಚಲು ಮಾಡ್ಕೊಳ್ತೀನಿ ಮಗನೇ. ಕಟ್ಟಿಸಿಕೊಳ್ಳುವಂತ ಹೇಳಿ ಕೆಲಸ ನಾ ಇನ್ನೂ ಮಾಡಿಲ್ಲ ಗೌಡ್ರೆ. ನೆಟ್ಟಗ ಮಾತಾಡ್ರಿ. 110 ಹಳ್ಳಿಯ ಶಾಸಕನಾದ ನನಗೆ ಎದುರು ಮಾತನಾಡುವೆ ಕುಂಡೆ? ನಿಲ್ಲಿಗೌಡಿ, ಇಂಥ ಎಷ್ಟು ಬಡ ಪ್ರಾಣಿಗಳನ್ನ ಕಟ್ಟಿ ಹೊಡೆದು ನಿಮ್ಮ ಸೇಡನ್ನ ತೀರಿಸಿಕೊಂಡಿರುವಿರಿ. ನನ್ನ ಸೇಡಿನ ಹೋರಾಟದಲ್ಲಿ ಭಾಗವಹಿಸಿ ಬರುವ ನೀನಾರು? ನಿಮ್ಮಂತ ಶ್ರೀಮಂತರ ಸೊಕ್ಕನ್ನ ಬರಿದು ಪ್ರತಿನಿತ್ಯ ಇಂಥ ಬಡವರನ್ನ ಎತ್ತಿ ಹಿಡಿಯಲು ಹುಟ್ಟಿ ಬಂದ ಮಹಾಲಕ್ಷ್ಮಿ ನಾನು. ಲಕ್ಷ್ಮಿ, ನನ್ನ ಕೈಯಲ್ಲಿ ತಿಂದು ಬೀಳುವುದಕ್ಕೆ ಸೊಕ್ಕು ಬಂತ ಎನ್ನ ನಿನಗ? ಓಹೋ, ಆ ಸಾಲಕ್ಕಾಗಿ ಇವನನ್ನ ಕಟ್ಟಿ ಹಾಕಿರುವಿಯಾ? ಏನೋ ಗೌಡ, ತೆಗೆದುಕೊಂಡು ನಿನ್ನ ಮೋಸದ 20,000 ಹಣವನ್ನು ಕೈ ಬಿಡು ಮೊದಲು ಅವರನ್ನ. ಲಕ್ಷ್ಮಿ, ನನ್ನ ಕೈಯಲ್ಲಿ ತಿಂದು ಬೀಳದ ನಿನಗೆ ಇಷ್ಟು ಸೊಕ್ಕು ಬಂತ ಹೆಣ್ಣೆ? ಸೊಕ್ಕು ನನಗೆ ಬಂದಿಲ್ಲ. ನನ್ನಿಂದ ಸಾಕಷ್ಟು ಹಣವನ್ನ ಸಂಪಾದಿಸಿಕೊಂಡು ಇಂಥ ಬಡವರ ರಕ್ತ ಚೀಪುವನ್ನು ನಿನಗೆ ಬಂದಿದೆ ಸೊಕ್ಕು. ಸುರೇಶ್, ಕಮಲ, ಬನ್ನಿ ಹೋಗೋಣ. ಇಷ್ಟೇಕೆ ಬೆಳೆದು ನಿಂತಿದೆ ಇವರ ಸೊಕ್ಕು? ಓಹೋ, ನಮ್ಮ ಕೈಯಲ್ಲಿ ರೆಕ್ಕೆ ಬಳಸಿಕೊಂಡು ಹಾರಾಡುತ್ತಿರುವ ಈ ಹಕ್ಕಿಯ ರೆಕ್ಕೆ ಕೀಳಲೇಬೇಕು. ಅಂದಾಗ ಸೊಕ್ಕ ಮುರಿತೈತಿ ನೋಡ ಆ ಹುಡುಗಿದ. ಅಲ್ರಿ ಗೌಡ್ರ, ನಿಮ್ಮ ಕೈಯಾಗ ಕೈ ತೂತು ಬೆಳೆದ ನಿಮ್ಮ ಮಗಳ ನಿಮ್ಗ ರೆಕ್ಕಿ ಬಿಚ್ಚಿ ಮಾತಾಡ್ತಾಳಂದ್ರೆ ಅಕ್ಕಿ ರೆಕ್ಕಿ ಕಟ್ ಮಾಡಬೇಕು ನೋಡ್ರಿ. ಜಗಪತಿ, ಮೊದಲು ಇವಳಿಂದ ಕತ್ತು ಹೋಗಿದ ಪಾತ್ರವನ್ನು ವಶಪಡಿಸಿಕೊಂಡು ನಂತರ ಶೇಖರನ ಭೇಟಿಯಾಡೋಣ. ಆಮೇಲೆ ಈ ಹಕ್ಕಿಯ ಸೊಕ್ಕು ತಾನಾಗೆ ಮುರಿಯುತ್ತದೆ.